ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದ 1996 ಕರಾವಳಿ ಟ್ರೇಡರ್. ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ಸೀರೀಸಿನ 2ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಡೆಕ್ಸ್ ಅಂದರೆ ಏನು ಎಂದು ತಿಳಿಸಿಕೊಡುವೆನು. ಹಾಗೆ ಇನ್ವೆಸ್ಟಿಂಗ್ ಇನ್ ಇಂಡೆಕ್ಸ್ ಅಂದರೆ ಏನು ಅಥವಾ ಸ್ಟಾಕ್ಸ್ ಅಂದರೆ ಏನು, ಅದರ ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಂಗ್ ಇನ್ ಇಂಡಿವಿಜುವಲ್ ಸ್ಟಾಕ್ಸ್ ಮತ್ತು ETFs ಅಂದರೆ ಏನು, ಅದರ ಅಡ್ವಾಂಟೇಜಸನ್ನು ತಿಳಿಸಿಕೊಡುವೆನು. ಅದೇ SIP ಮಾಡುವಲ್ಲಿ SIPಯನ್ನು ಇಂಡಿವಿಜುವಲ್ ಸ್ಟಾಕಲ್ಲಿ ಮಾಡಿದರೆ ಯಾವ ಥರ ಬೆನಿಫಿಷರಿ ಇರುತ್ತೆ ಹಾಗೂ ETF ಮಾಡಿದರೆ ಯಾವ ಬೆನಿಫಿಷರಿ ಇರುತ್ತೆ, ಅದನ್ನು ನಾನು ಎಕ್ಸಾಂಪಲ್ ಮುಖಾಂತರ ರಿಟರ್ನ್ಸ್ ಮುಖಾಂತರ ತೋರಿಸಿಕೊಡುತ್ತೇನೆ. ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಿಫ್ಟಿ 50 ಅಂದರೆ ಒಂದು ಇಂಡೆಕ್ಸ್, ಬ್ಯಾಂಕ್ ನಿಫ್ಟಿ ಅಂದರೆ ಒಂದು ಇಂಡೆಕ್ಸ್. ಏನಿದು ಇಂಡೆಕ್ಸ್ ಅಂತ ಹೇಳಿದರೆ, ಹೇಗೆ ನಮ್ಮ ಪುಸ್ತಕಕ್ಕೆ ಒಂದು ಬುಕ್ಕಿಗೆ ಒಂದು ಇಂಡೆಕ್ಸ್ ಇರುತ್ತೋ ಅದೇ ಥರ ಇದು ಒಂದು ಇಂಡೆಕ್ಸ್. ಇಂಡೆಕ್ಸ್ ಫಾರ್ ಏನು, ಈ ಕಂಟ್ರಿಯ ಇಂಡೆಕ್ಸ್ ಅಂತ ಹೇಳಿದರೆ ಒಂದು ಎಕಾನಮಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಇದು ನಿಫ್ಟಿ 50. ಯಾರೇ ಇನ್ವೆಸ್ಟರನ್ನು ಏನಾದರೂ ಒಂದು ಕಂಟ್ರಿದು ಹೇಗೆ ಇದೆ ಹಾಲತ್ ಅಂತ ಹೇಳಿದರೆ, ಹೇಗೆ ಇದು ಸಿಚುವೇಶನ್ ಎಂದು ಈ ನಿಫ್ಟಿ 50ಯನ್ನು ನೋಡಿ ಹೇಳಬಹುದು. ಅದು ಒಂದು ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ 50 ಕಂಪ್ನಿಗಳು ಸೇರಿ, ಇದು ಎಲ್ಲ ಸೆಕ್ಟರ್ ಸೇರಿ ಇದು. ಅದೇ ಇದು ಬ್ಯಾಂಕ್ ನಿಫ್ಟಿ ಇರೋದು ಓನ್ಲಿ ಬ್ಯಾಂಕ್ ನಿಫ್ಟಿ ಸೇರಿ. ಸೊ ಇವಾಗ ಒಂದು ಇದು ಇಂಡೆಕ್ಸ್ ಆಯ್ತಲ್ಲ, ಇದರ ಮೇಲೆ ಇರುವುದು ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಅಂದರೆ ಅರ್ಥ ಇದರದ್ದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ, ನಿಫ್ಟಿ 50 1.5% ಮೊಮೆಂಟಮ್ ಆಯಿತು ಅಂತ ಹೇಳಿದರೆ ಈ ETF ಏನಾದರೂ ನಿಫ್ಟಿ 50 ಆಗಿದ್ದರೆ 1% ಮೊಮೆಂಟಮ್ ಆಗುತ್ತೆ. MOM 50 ಅಂತ ಹೇಳಿದರೆ ಇಲ್ಲಿ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ 50, ಇದು ಡಿಪೆಂಡ್ಸ್ ಅಪಾನ್ ನಿಫ್ಟಿ 50. ಇದು ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ 100, ಇದು ಡಿಪೆಂಡ್ ಅಪಾನ್ ನಿಫ್ಟಿ 100. ಇಲ್ಲಿ ನಿಫ್ಟಿ 50ಲಿ 50 ಟಾಪ್ ಕಂಪ್ನಿಗಳು ಸೇರಿ ಆಗುವುದು ನಿಫ್ಟಿ 50. ಸೊ ಇವಾಗ ನಾವು ಏನಾದರೂ ಕಂಡೀಷನಲ್ಲಿ ನಮಗೆ ಒಂದು ಇವಾಗ ಹಿಡಿಯೋಣ ಕಂಡೀಷನ್ ಏನು, ನಮಗೆ ಇವಾಗ 1 ಇಯರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆವಾಗ ನಾವು ಮಂತ್ಲಿ ಇನ್ವೆಸ್ಟ್ಮೆಂಟ್ ಇವಾಗ 10,000 ಇಲ್ಲದೆ 15,000 ಮಾಡುವಾಗ ಇಂಡಿವಿಜುವಲ್ ಸ್ಟಾಕಲ್ಲಿ ಹಾಕುವಕ್ಕಿಂತ ETF ಹಾಕುವುದು ಬೆಸ್ಟ್. ಇದು ಬೇಸಿಕ್ ಲೆವೆಲ್ ಇನ್ವೆಸ್ಟಿಂಗನ್ನು ನಾನು ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಯಾಕೆ ETF ಹಾಕುವುದು ಬೆಸ್ಟ್, ಯಾಕೆ ಅಂತ ಹೇಳಿದರೆ, ಇಲ್ಲಿ ಇಂಡಿವಿಜುವಲ್ ಸ್ಟಾಕ್ ಆಗಿದ್ದಾರೆ ಯಾವ ಸ್ಟಾಕ್ ಇಲ್ಲ ಸ್ಟಾಕ್ ಟಿಪ್ಸನ್ನು ಕೇಳಬೇಕಾಗುತ್ತೆ, ಯಾವ್ದು ಹಾಕಿದರೆ ಬೆಸ್ಟ್ ಮಗ ಅಂತ ಹೇಳ್ಕೊಂಡು. ಆದರೆ ಇಲ್ಲಿ ETF ಏನಂತ ಹೇಳಿದರೆ, ಇವಾಗ ತೆಗೆದುಕೊಳ್ಳಿ, ನಿಮಗೆ ಒಂದು ಇವಾಗ ನಿಫ್ಟಿ 50 ಹಾಕಿದರೆ 12% CAGR ಸಿಗುತ್ತೆ ಅಂತ ಹೇಳಿದರೆ, FD ಇಟ್ಟರೆ ಮನಿ 7% ಸಿಗುತ್ತದೆ. ಇದರ FD ರೇಟಲ್ಲಿ ಹೋದರೆ 15 ವರ್ಷ ಆಗುತ್ತೆ ಮನಿ ಡಬಲ್ ಆಗೋಕ್ಕೆ. ಅದೇ ನಿಫ್ಟಿ 50 ರೇಟಲ್ಲಿ ಹೋದರೆ 6 ವರ್ಷ ಆಗುತ್ತದೆ ಡಬಲ್ ಆಗೋಕ್ಕೆ. ಸೊ ನಾವು ಟಾರ್ಗೆಟ್ ಮಾಡೋದು ಇಲ್ಲಿ 12% CAGR ನಿಫ್ಟಿ 50ಲಿ. ಇದರಲ್ಲಿ ಬಂದರೆ 14 to 15% CAGR ಆಯಿತಾ. ಇದು ಒಂದು ಕಂಡೀಷನ್, ಒಂದು ಮೈಂಡಲ್ಲಿರ್ಬೋದು. ಇವಾಗ ಇಲ್ಲಿ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾಡಿದರೆ ರಿಸ್ಕ್ ಅಸೋಸಿಯೇಟೆಡ್, ಇಲ್ಲಿ ಅದು ಹೇಳ್ತೀನಿ, ರಿಸ್ಕ್ ಅಸೋಸಿಯೇಟೆಡ್ ವಿತ್ ಇಂಡಿವಿಜುವಲ್ ಸ್ಟಾಕ್ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ETF ಅಂತ ಹೇಳಿದರೆ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಇಂಡಿಯಾಸ್ ಗ್ರೋತ್. ಇಲ್ಲಿ ETF ಮೇಲೆ ಹೋಗಬೇಕು ಅಂತ ಹೇಳಿದರೆ ಇಂಡಿಯಾ ಗ್ರೋ ಆಗಬೇಕು, ಆಯಿತಾ. ಸೊ ಇಂಡಿಯಾ ಗ್ರೋತ್ ಖಚಿತವಾಗಿರುವುದು ಇನ್ನು 2 ದಶಕವರೆಗೆ. ಸೊ ನಾವಿಲ್ಲಿ ಇಂಡಿಯಾ ಗ್ರೋತ್ ಫಿಕ್ಸ್ ಆಗಿರೋದ್ರಿಂದ ಈ ಏಜ್ ಗ್ರೂಪ್ನಿಂದ 20 ಇಯರ್ಸ್ವರೆಗೆ ಯಾರಿಗೆ ಏನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದೆ ETF ಇನ್ವೆಸ್ಟ್ ಮಾಡಬೇಕಂತ ಇರುತ್ತೆ, ಅವರು ETF ಇನ್ವೆಸ್ಟ್ ಮಾಡ್ಬೋದು. ಸೊ ಇವಾಗ ನಾನು ಇದನ್ನು ಝರೋದಾ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತೋರಿಸಿಕೊಡುತ್ತೇನೆ, ETF ಇನ್ವೆಸ್ಟಿಂಗ್ ಯಾವ ಥರ ಆಗುತ್ತೆ ಅಂತ ಹೇಳ್ಕೊಂಡು. ಇಲ್ಲಿ ನೋಡಿದ್ರೆ ಇವಾಗ ರಿಲಯನ್ಸ್, ಅದಾನಿ, ಯೆಸ್ ಬ್ಯಾಂಕ್ ಅಂತ ಹೇಳಿದ್ದೀನಿ. ರಿಲಯನ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಆಯಿತಾ. ಕಂಪ್ನಿ ಯಾವಾಗ ಟರ್ನ್ ಅರೌಂಡ್ ಆಗುತ್ತೆ ಅಂತ ಹೇಳೋದು ಒಂದು ಕಂಡೀಷನ್ ಇರುತ್ತದೆ. ಯಾಕೆ ಅಂತ ಹೇಳಿದ್ರೆ ಬೆಸ್ಟ್ ಆಫ್ ದಿ ಬೆಸ್ಟ್ ಕಂಪನಿ ಯೆಸ್ ಬ್ಯಾಂಕ್. ಯಾವ ಥರ ಕಂಡೀಷನ್ ಆಯ್ತು ಇಲ್ಲಿ, ಆಲ್ಮೋಸ್ಟ್ 99% ವೆಲ್ತ್ ಡ್ರಾ ಡೌನ್ ಆಯಿತು. ಸೊ ಅದನ್ನು ನಾನು ಇಲ್ಲಿ ಹೇಳ್ತೀನಿ, ರಿಸ್ಕ್ ಅಸೋಸಿಯೇಟೆಡ್ ವಿತ್ ಇಂಡಿವಿಜುವಲ್ ಸ್ಟಾಕ್ ಈಸ್ ಹೈಯರ್, ಅಂದರೆ ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ.
ಅದೇ ಇ ಟಿ ಎಫ್ಸಲ್ಲಿ ರಿಸ್ಕ್ ಕಡಿಮೆ. ನಮ್ಮದಿಲ್ಲಿ ಬೆಟ್ ಇರೋದು ಇಲ್ಲ ಅಂತ ಹೇಳಿದರೆ ನಮ್ಮದಿಲ್ಲಿ ರಿಸ್ಕ್ ಇರೋದು ಇಂಡಿಯಾದ ಗ್ರೋತ್ ಮೇಲೆ. ಇಂಡಿಯಾ ಗ್ರೋ ಆಗೇ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಇ ಟಿ ಎಫ್ ಮೇಲೆ ನಾವು SIP ಮಾಡುವುದು ಭಾಳ ಅನುಕೂಲ. ಸೊ ಬನ್ನಿ ನಾವು ಚಾರ್ಟ್ಸ್ ಮೇಲೆ ಹೋಗೋಣ, ಯಾವ ಥರ ರಿಟರ್ನ್ಸ್ ಜನ್ರೇಟ್ ಆಗಿದೆ, ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಯಾವ ಥರ ಇರಬೇಕು ಅಂತ. ಅಂದರೆ ಅರ್ಥ, ನಾವು ಇವಾಗ 10,000 ರೂಪಾಯಿ ತಿಂಗಳಿಗೆ ಹಾಕಬೇಕು ಅಂತ ಇರುವಾಗ, ನಾವು ಪ್ರತಿ ತಿಂಗಳು 10,000 ರೂಪಾಯಿ ಹಾಕಬೇಕು ಅಂತ ಇರುವಾಗ ಇದು ನೋಡಿ, ಇದು ಮೋತಿಲಾಲ್ ಒಸ್ವಾಲ್. ನಾನು ಇವಾಗ ನಿಫ್ಟಿ 50 ಹಾಕಿದ್ದೀನಿ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ನೀವು NSE ಸೈಟಿಗೆ ಬಂದಾಗ, ಇಲ್ಲಿ NSE ಸೈಟಿಗೆ ಬಂದಿದ್ದೀನಿ, ಇಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಬೇಸ್ಡ್ ಆನ್ ನಿಫ್ಟಿ 50 ಅಂತ ಹಾಕಿದಾಗ ಇದು ಬರೀ MOM ಹಾಕಿರೋದು. MOM ಒಂದೇ ಇರೋದಲ್ಲ, ಇಲ್ಲಿ ನೋಡಿ, ಇಲ್ಲಿ ತುಂಬ ಇದೆ, ಎಷ್ಟು ಒಂದು 20-30 ಇದೆ. ಸೊ ನೀವು ಇದರಲ್ಲಿ ಯಾವುದೇ ಸಿಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಯಾವುದಂತ ನಿಫ್ಟಿ ಬೀಸ್, ಇದು ಮೋತಿಲಾಲ್ ಒಸ್ವಾಲ್, ಇದು UTI. ನೋಡಿ, ಇದು ನೋಡಿದರೆ ಗೊತ್ತಾಗ್ತದೆ. ಇಲ್ಲಿ ಈ ಥರ ಓಪನ್ ಮಾಡಿದರೆ ಈ ಥರ ಭಾಳ ಇದು ಏನು ಹೇಳಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಇರೋದು. ನಾವು ಮೋತಿಲಾಲ್ ಒಸ್ವಾಲಿಂದ ಕೇಸ್ ಹೇಳ್ಕೊಡ್ತೀನಿ. ಇವಾಗ ಏನಂತ ಹೇಳಿದರೆ, ಮಾರ್ಕೆಟಲ್ಲಿ ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದರೆ, ಇದು ಮಂತ್ಲಿ ಕ್ಯಾಂಡಲಲ್ಲಿ ಇದ್ದೀನಿ ನಾನು ಇವಾಗ. ಸೊ ಯಾವಾಗ ಇನ್ವೆಸ್ಟ್ ಮಾಡಬೇಕು, ಇವಾಗ ಮಾರ್ಕೆಟ್ ಯಾವಾಗ ಈ ಥರ ಬುಲ್ ರನ್ ಕೊಟ್ಟಿರುತ್ತೆ ಆವಾಗ ನಮ್ಮ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಸ್ಲೋ ಮಾಡಬೇಕು. ಅಂದರೆ ನಮ್ಮದು ಇವಾಗ ಪ್ಲ್ಯಾನ್ ಇರೋದು 15,000 ರೂಪಾಯಿ ಅಂತ ಹೇಳಿದರೆ ತಿಂಗಳಿಗೆ, ನಾವಲ್ಲಿ 10,000 ರೂಪಾಯಿ ಹಾಕಬೇಕು. 5,000 ರೂಪಾಯಿ ಖರ್ಚು ಮಾಡೋದಲ್ಲ, ಸೇವಿಂಗ್ಸ್ ಮಾಡ್ಕೊಳ್ಬೇಕು. ಯಾವಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ, ಯಾವಾಗ ಒಂದು ಗ್ರೀನ್ ಕಲರ್ ಕ್ಯಾಂಡಲಿನ ಲೋ ಬ್ರೇಕ್ ಆಗುತ್ತೋ ಆವಾಗ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಆವಾಗ ನಮ್ಮದು ರಿಟರ್ನ್ಸ್ನ ನಾವು ಜಾಸ್ತಿ ಮಾಡ್ಬೋದು. ಅದಕ್ಕೋಸ್ಕರ ಇವಾಗ ನೋಡ್ಬೋದು ನೀವು, ಇಲ್ಲಿ 6 ಇಯರ್ಸ್ ಅಂತ ಹೇಳಿದ್ದೆ. ಈ ಟಾಪ್ ಇಲ್ಲಿಂದ ಫಾಲ್ ಆಗಿತ್ತು ಮಾರ್ಕೆಟ್. ಅದೇ ಈ ಟಾಪಿಂದ ಇಲ್ಲಿಗೆ ನೋಡಿ, ಆಲ್ಮೋಸ್ಟ್ 6 ಇಯರ್ಸಿಗೆ 125% ಆಗಿದೆ. ಆಯಿತಾ? ನಾವು ಅದೇ ಇಲ್ಲಿ ಟಾಪಲ್ಲಿರುವಾಗ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿ, ಅದೇ ನಾನು ಹೇಳಿದ್ದೆ, ಗ್ರೀನ್ ಕಲರ್ ಕ್ಯಾಂಡಲ್ ಲೋ ಬ್ರೇಕ್ ಆಗ್ತಾ ಇದ್ದಂಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು. ಇಲ್ಲಿ 10,000 ರೂಪಾಯಿ ಇರೋದು, ಆಮೇಲೆ ಇಲ್ಲಿ 15,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆವಾಗ ನಮ್ಮ ಆ್ಯಾವ್ರೇಜ್ ಪ್ರೈಸ್ ಡೌನ್ ಬರುತ್ತೆ. ಆ್ಯಾವ್ರೇಜ್ ಪ್ರೈಸ್ ಡೌನ್ ಬಂದಾಗ ರಿಟರ್ನ್ಸ್ ಜಾಸ್ತಿ ಆಗುತ್ತೆ. ಇದು ಒನ್ ಆಫ್ ದಿ ಮೇಜರ್ ಥೀಮ್. ಆಯಿತಾ? ಸೊ ಇವಾಗ ಈ ವಿಡಿಯೋದಲ್ಲಿ ಹೇಳಿರೋದು ಇಷ್ಟೇ. ಏನಂತ ಹೇಳಿದರೆ, ಯಾರಿಗೆ ಇಂಡಿಯಾದ ಗ್ರೋತ್ ಮೇಲೆ ಬೆಟ್ ಇರುತ್ತೆ, ಯಾರಿಗೆ ಇಂಡಿಯಾದ ಗ್ರೋತ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಅವರು ETFಸಲ್ಲಿ ಇನ್ವೆಸ್ಟ್ ಮಾಡಿ. ಆಮೇಲೆ ಯಾರಿಗೆ ಇಂಡಿವಿಜುವಲ್ ಸ್ಟಾಕ್ ಬೇಸಿಸ್ ಮೇಲೆ ಟ್ರೇಡ್ ಮಾಡೋದಿರುತ್ತೆ, ಅವರು ಪ್ಯಾಟರ್ನನ್ನು ಕಲೀರಿ. ಪ್ಯಾಟರ್ನನ್ನು ಕಲಿತು ಟ್ರೇಡ್ ಮಾಡಿದರೆ ಅವರು ಇನ್ನೂ ಒಳ್ಳೆ ರಿಟರ್ನ್ಸನ್ನು ತರ್ಬೋದು. ಆದರೆ ಯಾರಿಗೆ 12% ಸಾಕಾಗಿರುತ್ತೆ, ಅವರು ಓವರ್ ದಿ 6 ಇಯರ್ಸ್ ಪೀರಿಯಡಲ್ಲಿ ಡಬಲ್ ಮಾಡಬೇಕಂತಿದ್ದವರು, ಸೊ ಅವರು ಈ ETF ಇನ್ವೆಸ್ಟ್ ಮಾಡಿದರೆ ಬೆಸ್ಟ್. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ ಪ್ಲ್ಯಾನ್ ಆಗಿ ETF ಇನ್ವೆಸ್ಟ್ ಮಾಡಿದರೆ ಬೆಸ್ಟ್ ಆಗುತ್ತದೆ. ಸೊ ಮುಂದಿನ ವೀಡಿಯೋದಲ್ಲಿ ನಾವು ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್ ಹಾಗೂ ETF ನೋಡಿರ್ತೀವಿ. ಇನ್ವೆಸ್ಟಿಂಗ್ ಬೇಸ್ಡ್ ಆನ್ ಪ್ಯಾಟರ್ನ್ಸ್, ಇದನ್ನು ನಾವು ಕಲಿಯೋಣ ಹೆಚ್ಚಿನ ರಿಟರ್ನ್ಸ್ಗೋಸ್ಕರ. ಹಾಗೆ ಸೀರೀಸಲ್ಲಿ ಇನ್ವೆಸ್ಟಿಂಗ್ ಬೇಸ್ಡ್ ಆನ್ ಫಂಡಮೆಂಟಲ್, ಇದು ಇನ್ವೆಸ್ಟಿಂಗ್ ಪರ್ಪಸ್. ಈ ಇನ್ವೆಸ್ಟಿಂಗ್ ಬೇಸಿಸ್ ಮೇಲೆ ಆದಮೇಲೆ ನಾವು ಟ್ರೇಡಿಂಗನ್ನು ಕಲಿಯೋಣ ಹೇಗೆ ಅಂತ ಹೇಳ್ಕೊಂಡು. ಇದಕ್ಕೆ ಸಪ್ರೇಟಾಗಿ ಅಮೌಂಟ್ ಬೇಕಾಗಿರುವುದಿಲ್ಲ, ನೆನಪಿಟ್ಕೊಳ್ಳಿ. ಇದಕ್ಕೆ ಸಪ್ರೇಟಾಗಿ ಅಮೌಂಟ್ ಬೇಕಾಗಿರುವುದಿಲ್ಲ. ನೀವು ಇಲ್ಲಿ ಏನು ಇನ್ವೆಸ್ಟ್ ಮಾಡಿರ್ತೀರ ಆ ಇನ್ವೆಸ್ಟ್ಮೆಂಟ್ ಬೇಸಿಸ್ ಮೇಲೇ ಈ ಟ್ರೇಡ್ ಮಾಡೋದು. ಸೊ ಇದೇ ಈ ವಿಡಿಯೋ ಸೀರೀಸಲ್ಲಿರುವ ಟ್ರಿಕ್ ಹಾಗೂ ಅಡ್ವಾಂಟೇಜಸ್. ಇದನ್ನು ಕಂಪ್ಲೀಟಾಗಿ ನೋಡಿದಲ್ಲಿ ನೀವು ತಿಳಿದಿರ್ತಾರೆ. ಆ್ಯಾವ್ರೇಜ್ ಮಂತ್ಲಿ ಒಂದು CAGR ಆಗಿ, ಒಂದು ಮಂತ್ಲಿ ಅಲ್ಲ ಇಯರ್ಲಿ CAGR ಆಗಿ ಒಂದು 20 to 25% ಹೇಗೆ ಅಚೀವ್ ಮಾಡ್ಬೋದು ಎಂದು ತಿಳಿಯುವಿರಿ ನೀವು ಈ ಲಾಸ್ಟ್ ಪಾರ್ಟನ್ನು ನೋಡಿದಾಗ ವಿಡಿಯೋದು. ಸೊ ಇಂದಿನ ಈ ವಿಡಿಯೋ ಇಲ್ಲೇ ಮುಕ್ತಾಯ ಮಾಡೋಣ. ಧನ್ಯವಾದ.